ಅಜಯ್ ಅವರು ಮತ್ತೆ ನಿಮ್ದು ಸ್ಕ್ರೀನ್ ಶೇರ್ ಯಾವ ರೀತಿ ಇದೆ, ಕಾಂಬಿನೇಷನ್ ಹೆಂಗಿತ್ತು ಪಾರ್ಟ್ನರ್ ಸಿನಿಮಾದಲ್ಲಿ? ಅಜಯ್ ಸರ್ ಜೊತೆಗೆ ಇಟ್ ವಾಸ್ ಟೂ ಮಚ್ ಫನ್ ಫಸ್ಟ್ ಡೇಯಿಂದ ಅಂತಲೇ ಹೇಳ್ಬೋದು. ಅವರೊಂದು ಸ್ವಲ್ಪ ನೋಡೋದಕ್ಕೆ ಸೀರಿಯಸ್ ಆಗಿ ಕಾಣ್ತಾರೆ, ಬಟ್ ಬಿಗ್ ಪ್ರಾಂಕ್ಸ್ಟರ್. ಅಂದರೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಟೈಮ್ ಆಯಿತು. ಬಟ್ ಹೀ ಈಸ್ ಟೂ ಮಚ್ ಫನ್ ಟು ವರ್ಕ್ ವಿತ್ ಆ್ಯಂಡ್ ತುಂಬಾ ನಿಮಗೆ ಹಿ ವಿಲ್ ಲೆಟ್ ಯು ಶೈನ್. ಅಂದರೆ ಹಿ ಹ್ಯಾಸ್ ಸೋ ಮಚ್ ಎಕ್ಸ್ಪೀರಿಯನ್ಸ್. ಅವ್ರು ಯಾವಾಗ ಸ್ವಿಚ್ ಆಗ್ತಾರೆ ಕ್ಯಾರೆಕ್ಟ್ರಿಗೆ, ಯಾವಾಗ ಆಫ್ ಆಗ್ತಾರೆ ಅಂತ ಅದು ಗೊತ್ತಾಗಲ್ಲ. ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್. ನೀವು ಆ್ಯಸ್ ಎನ್ ಆರ್ಟಿಸ್ಟ್ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ಆ್ಯಂಡ್ ಹಿ ವಿಲ್ ಲೆಟ್ ಯು ಶೈನ್. ಹಿ ಡಸಂಟ್ ಮೈಂಡ್ ಸ್ಟ್ಯಾಂಡಿಂಗ್ ಬಿಹೈಂಡ್ ಆರ್ ಯುನೋ ಆ ಡೈಲಾಗ್ ಒಂದು ವೇಳೆ ಸ್ವಿಚ್ ಮಾಡಬೇಕು ಅಂತಂದರೆ ಎನಿಥಿಂಗ್ ಇಟ್ ಈಸ್ ಹಿ ವಿಲ್ ಲೆಟ್ ಯು ಡೂ ಇಟ್. ಈಸ್ ಒನ್ ಆಫ್ ದ ಮೋಸ್ಟ್ ಅಂಡರ್ಸ್ಟ್ಯಾಂಡಿಂಗ್, ಒನ್ ಆಫ್ ದ ಮೋಸ್ಟ್ ಫನ್ ಕೋಸ್ಟಾರ್. ನನಗೆ ಡ್ಯಾನ್ಸ್ ಮಾಸ್ಟರು ಡ್ಯಾನ್ಸ್ ಹೇಳ್ಕೊಟ್ರು ಅಂತ ಹೇಳ್ತಾ ಇದ್ರು. ಈಸ್ ಜಸ್ಟ್ ವಿಂಗ್ಸ್ ಹಂಬಲ್ ಅಷ್ಟೇನೆ. ಈಸ್ ಸಚ್ ಅ ಗ್ರೇಟ್ ಡ್ಯಾನ್ಸರ್. ಲೈಕ್ ಮುಂಚೆ ಎಲ್ಲ ಎಷ್ಟು ಒಳ್ಳೊಳ್ಳೆ ಡ್ಯಾನ್ಸ್ ನಂಬರ್ಸ್ ಕೊಟ್ಟಿದ್ದಾರೆ ಆಲ್ರೆಡಿ. ಈಸ್ ಜಸ್ಟ್ ಬಿಂಗ್ ಹಂಬಲ್. ಆ್ಯಕ್ಚುಲಿ ಹೀ ಈಸ್ ಮೈ ಮಸ್ಟ್. ಈಗ ಇಟ್ ಸೋ ಹ್ಯಾಪನ್ಸ್ ದ್ಯಾಟ್ ಈಗ ನೀವು ಯಾರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇರ್ತೀರಲ್ಲ, ಅವರು ಇಷ್ಟು ಟ್ಯಾಲೆಂಟೆಡ್ ಇದ್ದಾರೆ ಆಲ್ರೆಡಿ, ಇಷ್ಟು ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ ಅಂತ ಅಂದಾಗ ನೀವು ಕೂಡ ಖುದ್ದು ಒಂದು ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಬೇಕಾಗುತ್ತೆ. ದಟ್ ಅವರು ಲೈಕ್ ಯು ಹ್ಯಾವ್ ಟು ಮ್ಯಾಚ್ ದೇರ್ ಎನರ್ಜಿ. ಸೊ ನನಗೆ ಅದು ತಲೆಯಲ್ಲಿತ್ತು. ಅವ್ರಿಗೆ ಆಲ್ರೆಡಿ ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಇದೆ, ನಮ್ಮ ಡೈರೆಕ್ಟ್ರಿಗಾಗಿರ್ಬೋದು ಅಷ್ಟೊಂದು ಸಿನಿಮಾಸ್ಗಳನ್ನು ಆಲ್ರೆಡಿ ಮಾಡಿದ್ದಾರೆ. ಸೊ ನಾನು ಆ್ಯಸ್ ಎನ್ ಆರ್ಟಿಸ್ಟ್ ಅದರಲ್ಲಿ ಇನ್ನೂ ನನ್ನ ಸೋಲ್, ನನ್ನ ಒಂದು ಏನು ಕಾಂಟ್ರಿಬ್ಯೂಷನ್ ಇದೆ ಅದು ಇನ್ನೂ 200% ಎಕ್ಸ್ಟ್ರಾ ಇರಬೇಕು. ಅವ್ರು ಎಷ್ಟು ಹಾಕ್ತಾ ಇದ್ದಾರಲ್ಲ ಎಫರ್ಟ್, ಅದಕ್ಕಿಂತ ಜಾಸ್ತಿ ಇರಬೇಕು ಅಂತ ನಾನು ಇನ್ಫ್ಯಾಕ್ಟ್ ಟ್ರೈ ಮಾಡಿದ್ದೀನಿ. ಇಟ್ಸ್ ಜಸ್ಟ್ ಹಿಸ್ ಹಂಬಲ್ನೆಸ್ ಅಷ್ಟೇನೆ, ಹಾಗೆಲ್ಲ ಹೇಳೋದು. ಬಟ್ ಈಸ್ ಅ ಗ್ರೇಟ್ ಡ್ಯಾನ್ಸರ್ ಆ್ಯಂಡ್ ಅವರೇ ನನಗೆ ಹೇಳ್ಕೊಟ್ಟಿರೋದು ಇನ್ಫ್ಯಾಕ್ಟ್ ಸ್ಟೆಪ್ಸ್ ಎಲ್ಲ. ಸುಮ್ಮನೆ ಹೇಳ್ತಾರೆ ಅವರು. ನಾನು ಹೇಳ್ದೆ ಅಲ್ಲ ಪ್ರಾಂಕ್ಸ್ಟರ್ ಅಂತ. ಎಲ್ಲರನ್ನೂ ಫುಲ್ ಮಾಡ್ತಾರೆ ಅವರು. ಅಜಯ್ ಅವರು ಮತ್ತೆ ನಿಮ್ದು ಸ್ಕ್ರೀನ್ ಶೇರ್ ಯಾವ ರೀತಿ ಇದೆ, ಕಾಂಬಿನೇಷನ್ ಹೆಂಗಿತ್ತು ಪಾರ್ಟ್ನರ್ ಸಿನಿಮಾದಲ್ಲಿ? ಅಜಯ್ ಸರ್ ಜೊತೆಗೆ ಇಟ್ ವಾಸ್ ಟೂ ಮಚ್ ಫನ್ ಫಸ್ಟ್ ಡೇಯಿಂದ ಅಂತಲೇ ಹೇಳ್ಬೋದು. ಅವರೊಂದು ಸ್ವಲ್ಪ ನೋಡೋದಕ್ಕೆ ಸೀರಿಯಸ್ ಆಗಿ ಕಾಣ್ತಾರೆ, ಬಟ್ ಬಿಗ್ ಪ್ರಾಂಕ್ಸ್ಟರ್. ಅಂದರೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಟೈಮ್ ಆಯಿತು. ಬಟ್ ಹೀ ಈಸ್ ಟೂ ಮಚ್ ಫನ್ ಟು ವರ್ಕ್ ವಿತ್ ಆ್ಯಂಡ್ ತುಂಬಾ ನಿಮಗೆ ಹಿ ವಿಲ್ ಲೆಟ್ ಯು ಶೈನ್. ಅಂದರೆ ಹಿ ಹ್ಯಾಸ್ ಸೋ ಮಚ್ ಎಕ್ಸ್ಪೀರಿಯನ್ಸ್. ಅವ್ರು ಯಾವಾಗ ಸ್ವಿಚ್ ಆಗ್ತಾರೆ ಕ್ಯಾರೆಕ್ಟ್ರಿಗೆ, ಯಾವಾಗ ಆಫ್ ಆಗ್ತಾರೆ ಅಂತ ಅದು ಗೊತ್ತಾಗಲ್ಲ. ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್. ನೀವು ಆ್ಯಸ್ ಎನ್ ಆರ್ಟಿಸ್ಟ್ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ಆ್ಯಂಡ್ ಹಿ ವಿಲ್ ಲೆಟ್ ಯು ಶೈನ್. ಹಿ ಡಸಂಟ್ ಮೈಂಡ್ ಸ್ಟ್ಯಾಂಡಿಂಗ್ ಬಿಹೈಂಡ್ ಆರ್ ಯುನೋ ಆ ಡೈಲಾಗ್ ಒಂದು ವೇಳೆ ಸ್ವಿಚ್ ಮಾಡಬೇಕು ಅಂತಂದರೆ ಎನಿಥಿಂಗ್ ಇಟ್ ಈಸ್ ಹಿ ವಿಲ್ ಲೆಟ್ ಯು ಡೂ ಇಟ್. ಈಸ್ ಒನ್ ಆಫ್ ದ ಮೋಸ್ಟ್ ಅಂಡರ್ಸ್ಟ್ಯಾಂಡಿಂಗ್, ಒನ್ ಆಫ್ ದ ಮೋಸ್ಟ್ ಫನ್ ಕೋಸ್ಟಾರ್. ನನಗೆ ಡ್ಯಾನ್ಸ್ ಮಾಸ್ಟರು ಡ್ಯಾನ್ಸ್ ಹೇಳ್ಕೊಟ್ರು ಅಂತ ಹೇಳ್ತಾ ಇದ್ರು. ಈಸ್ ಜಸ್ಟ್ ವಿಂಗ್ಸ್ ಹಂಬಲ್ ಅಷ್ಟೇನೆ. ಈಸ್ ಸಚ್ ಅ ಗ್ರೇಟ್ ಡ್ಯಾನ್ಸರ್. ಲೈಕ್ ಮುಂಚೆ ಎಲ್ಲ ಎಷ್ಟು ಒಳ್ಳೊಳ್ಳೆ ಡ್ಯಾನ್ಸ್ ನಂಬರ್ಸ್ ಕೊಟ್ಟಿದ್ದಾರೆ ಆಲ್ರೆಡಿ. ಈಸ್ ಜಸ್ಟ್ ಬಿಂಗ್ ಹಂಬಲ್. ಆ್ಯಕ್ಚುಲಿ ಹೀ ಈಸ್ ಮೈ ಮಸ್ಟ್. ಈಗ ಇಟ್ ಸೋ ಹ್ಯಾಪನ್ಸ್ ದ್ಯಾಟ್ ಈಗ ನೀವು ಯಾರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇರ್ತೀರಲ್ಲ, ಅವರು ಇಷ್ಟು ಟ್ಯಾಲೆಂಟೆಡ್ ಇದ್ದಾರೆ ಆಲ್ರೆಡಿ, ಇಷ್ಟು ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ ಅಂತ ಅಂದಾಗ ನೀವು ಕೂಡ ಖುದ್ದು ಒಂದು ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಬೇಕಾಗುತ್ತೆ. ದಟ್ ಅವರು ಲೈಕ್ ಯು ಹ್ಯಾವ್ ಟು ಮ್ಯಾಚ್ ದೇರ್ ಎನರ್ಜಿ. ಸೊ ನನಗೆ ಅದು ತಲೆಯಲ್ಲಿತ್ತು. ಅವ್ರಿಗೆ ಆಲ್ರೆಡಿ ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಇದೆ, ನಮ್ಮ ಡೈರೆಕ್ಟ್ರಿಗಾಗಿರ್ಬೋದು ಅಷ್ಟೊಂದು ಸಿನಿಮಾಸ್ಗಳನ್ನು ಆಲ್ರೆಡಿ ಮಾಡಿದ್ದಾರೆ. ಸೊ ನಾನು ಆ್ಯಸ್ ಎನ್ ಆರ್ಟಿಸ್ಟ್ ಅದರಲ್ಲಿ ಇನ್ನೂ ನನ್ನ ಸೋಲ್, ನನ್ನ ಒಂದು ಏನು ಕಾಂಟ್ರಿಬ್ಯೂಷನ್ ಇದೆ ಅದು ಇನ್ನೂ 200% ಎಕ್ಸ್ಟ್ರಾ ಇರಬೇಕು. ಅವ್ರು ಎಷ್ಟು ಹಾಕ್ತಾ ಇದ್ದಾರಲ್ಲ ಎಫರ್ಟ್, ಅದಕ್ಕಿಂತ ಜಾಸ್ತಿ ಇರಬೇಕು ಅಂತ ನಾನು ಇನ್ಫ್ಯಾಕ್ಟ್ ಟ್ರೈ ಮಾಡಿದ್ದೀನಿ. ಇಟ್ಸ್ ಜಸ್ಟ್ ಹಿಸ್ ಹಂಬಲ್ನೆಸ್ ಅಷ್ಟೇನೆ, ಹಾಗೆಲ್ಲ ಹೇಳೋದು. ಬಟ್ ಈಸ್ ಅ ಗ್ರೇಟ್ ಡ್ಯಾನ್ಸರ್ ಆ್ಯಂಡ್ ಅವರೇ ನನಗೆ ಹೇಳ್ಕೊಟ್ಟಿರೋದು ಇನ್ಫ್ಯಾಕ್ಟ್ ಸ್ಟೆಪ್ಸ್ ಎಲ್ಲ. ಸುಮ್ಮನೆ ಹೇಳ್ತಾರೆ ಅವರು. ನಾನು ಹೇಳ್ದೆ ಅಲ್ಲ ಪ್ರಾಂಕ್ಸ್ಟರ್ ಅಂತ. ಎಲ್ಲರನ್ನೂ ಫುಲ್ ಮಾಡ್ತಾರೆ ಅವರು.